ಸರಗೂರು ತಾಲೂಕಿನ ಅಳಲಹಳ್ಳಿ ಗ್ರಾಮದ ಜನರು ಯಶವಂತಪುರ ಗ್ರಾಮದಿಂದ ಅಳಲಹಳ್ಳಿ ಮಾರ್ಗವಾಗಿ ಬೆಲ್ಲದಕುಪ್ಪೆಗೆ ಹೋಗುವ ರಸ್ತೆ ಮತ್ತು ಸೇತುವೆ ಕುಸಿದು ಬಿದ್ದು 4 ತಿಂಗಳು ಕಳೆದು ಹೋಗಿದೆ. ಈ ಭಾಗದ ಹಳ್ಳಿಯ ಜನರಿಗೆ ಯಾವುದೇ ವಾಹನ ಸಂಚಾರವಿಲ್ಲದೆ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ತಹಶೀಲ್ದಾರರು, ಜಿಲ್ಲಾ ಪಂಚಾಯತ್ ಎಇಇ ಕಾರ್ಯನಿರ್ವಾಹಕ ಅಧಿಕಾರಿ ಹೀಗೆ ತಾಲೂಕು ಆಡಳಿತ ಇತ್ತ ಗಮನ ಹರಿಸಿ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಸ್ತೆಯಲ್ಲಿ ಓಡಾಡಲು ತೊಂದರೆ ಆಗ್ತಿದೆ ಎಂದು ತಾಲೂಕು ಆಡಳಿತದ ವಿರುದ್ಧ ರೊಚ್ಚಿಗೆದ್ದು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಕಲ್ಲು ಮಣ್ಣು ತುಂಬಿ ಕಾಂಕ್ರೀಟ್ ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚನಗುಂಡಿ ಜಲಕ್ಷೀಪುರ ಚನಗುಂಡಿ ಕಾಲೋನಿಗೆ ಹೋಗುವಂತ ಮುಖ್ಯ ರಸ್ತೆಯಲ್ಲಿ ಶಾಲಾ ಮಕ್ಕಳು ಕೂಡ 6 ತಿಂಗಳಿಂದ ಮಾನ್ಯ ಶಾಸಕರು ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ರು ಕೂಡ ನಮ್ಮ ಫೋನ್ಗೆ ಯಾವುದೇ ರೆಸ್ಪಾನ್ಸಿಬಲ್ ಕೊಡದೆ ಯಾವುದೇ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಈ ಸೇತುವೆನ ಮಾಡಿಸ್ಕೊಡ್ತೀವಿ, ಬಂದು ನೋಡ್ತೀವಿ ಅನ್ನೋದೇ. ಇಂಜಿನಿಯರ್ ಕೂಡ ನಮ್ಗೆ ಹುಷಾರಿಲ್ಲ, ನಾವು ಬರ್ತಾ ಇದೀವಿ ಅಂತ ಇಲ್ಲಿ ತನಕ 6 ತಿಂಗಳಾಗಿದೆ. 6 ತಿಂಗಳಿಂದ ಬಂದು ಯಾರು ನೋಡಿಲ್ಲ. ಸೇತುವೆ ಇವತ್ತು ಗ್ರಾಮಸ್ಥರೇ ಸೇರಿ ಆದಷ್ಟು ನಮ್ಮ ಕೈಲಿ ಮಾಡ್ತಾ ಇದ್ವಿ. ಶಾಸಕರು, ಮಾನ್ಯ ಶಾಸಕರು, ನಾವು ಯಾವತ್ತಾರು ಓಟ್ ಕೇಳಬೇಕಾದ್ರೆ ಮಾನ್ಯ ಶಾಸಕರಿಗೆ ಹೇಳ್ತಾ ಇದ್ದೀನಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನ ನಮಗೆ ಬೈತಾ ಇದ್ದಾರೆ. ನಾವು ಯಾವ ರೀತಿ ಇದನ್ನ ಪರಿಗಣಿಸಬೇಕು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಶಾಸಕರುಗಳು ಗಮನ ಹರಿಸಬೇಕು. ನಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮಾನ್ಯ ಶಾಸಕರು ಕಾರ್ಯಕರ್ತರಾಗಿ ಓಟ್ ಯಾವ ರೀತಿ ಕೇಳೋಣ ಮುಂದೆ? ಮಾನ್ಯ ಶಾಸಕರು ಸ್ಕೂಲ್ ಮಕ್ಕಳೆಲ್ಲ ನಡ್ಕೊಂಡು 6 ತಿಂಗಳಿಂದ ಸತತವಾಗಿ ಮಳೆಯಿಂದನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಶಾಸಕರು ಗಮನ ಹರಿಸಿ ಇದ್ರ ಬಗ್ಗೆ ಇನ್ನೂ ನಾವು ಮಾಡೋಂಥ ಪ್ರಯತ್ನ ಮಾಡ್ತಾ ಇದೀವಿ. ಬೇಗ ಮಾಡಿಸ್ಕೊಡ್ಬೇಕು. ಗ್ರಾಮದಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ಭಾರಿ ಇಷ್ಟ ಆಗಿದ್ದಾರೆ. ಯಾರೇ ಬಂದು ಸೇತುವೆ ಮಾಡ್ಬೇಕು, ಯಾರು ಗ್ರಾಮದಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಬಂದ್ರು ತಹಸೀಲ್ದಾರ್ ಗಮನ ತಂದು ತಹಸೀಲ್ದಾರ್ ಬಂದು ಇದನ್ನ